ಇಂದಿನಿಂದ ಹೊಸ ಆರ್ಥಿಕ ವರ್ಷ ಆರಂಭಗೊಳ್ಳಲಿದ್ದು ಆರ್ಥಿಕ ವಹಿವಾಟು ಕ್ಷೇತ್ರದಲ್ಲಿ ನೂತನ ಪ್ರಕ್ರಿಯೆಗಳು ಕಾರ್ಯಾರಂಭ ಮಾಡಲಿವೆ. ಇದಲ್ಲದೆ ಅನೇಕ ನಿಯಮಗಳಲ್ಲಿ ಮಹತ್ವದ ಬದಲಾವಣೆಯಾಗಲಿದೆ. ಫಾಸ್ಟ್ಯಾಗ್, ಕೆವೈಸಿ ಅಪ್ಡೇಟಿಂಗ್, ಪ್ಯಾನ್, ಆಧಾರ್ ಜೋಡಣೆಗೆ ನೀಡಲಾಗಿದ್ದ ಅವಕಾಶ ಕೂಡ ನಿನ್ನೆಗೆ ಕೊನೆಗೊಂಡಿತು. ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಫಾಸ್ಟ್ಯಾಗ್ ಬಳಕೆಗೆ ಕೆವೈಸಿಯನ್ನು ಕಡ್ಡಾಯಗೊಳಿಸಿದ್ದು, ಇಂದಿನಿಂದ ಎಲ್ಲಾ ಹೆದ್ದಾರಿಗಳಲ್ಲಿ ಬಳಕೆಯಾಗುವ ಫಾಸ್ಟ್ಯಾಗ್ಗಳ ವೈಯಕ್ತಿಕ ಮಾಹಿತಿ ಅಂದರೆ ಕೆವೈಸಿಯನ್ನು ಕಡ್ಡಾಯವಾಗಿ ಅಪ್ಡೇಟ್ ಮಾಡಬೇಕಾಗುತ್ತದೆ. ಒಂದು ವೇಳೆ ಈ ನಿಯಮ ಪಾಲನೆಯಾಗದಿದ್ದಲ್ಲಿ ಏಪ್ರಿಲ್ 1ರಿಂದ ವಾಹನ ಸವಾರರು ಹೆದ್ದಾರಿಗಳಲ್ಲಿ ಪರದಾಡಬೇಕಾಗುತ್ತದೆ. ಕೆವೈಸಿ ಅಪ್ಡೇಟ್ ಆಗಿಲ್ಲದ ಫಾಸ್ಟ್ಯಾಗ್ಗಳನ್ನು ಫಾಸ್ಟ್ಯಾಗ್ಗಳಲ್ಲಿ ಬಾಕಿ ಮೊತ್ತ ಇದ್ದರೂ ಟೋಲ್ಗಳಲ್ಲಿ ಪರಿಗಣಿಸಲಾಗುವುದಿಲ್ಲ. ಪ್ಯಾನ್ ಮತ್ತು ಆಧಾರ್ ಜೋಡಣೆಗೆ ಅಂತಿಮ ಗಡುವು ನಿನ್ನೆ ಮುಕ್ತಾಯಗೊಂಡಿದ್ದು, ಈ ಎರಡನ್ನೂ ಜೋಡಣೆ ಮಾಡದಿದ್ದಲ್ಲಿ ಇಂದಿನಿಂದ ಇದಕ್ಕೆ ₹1,000 ದಂಡ ಕಟ್ಟಬೇಕಾಗುತ್ತದೆ. ಏಪ್ರಿಲ್ 1ರಿಂದ ಎಸ್ಬಿಐ ಕ್ರೆಡಿಟ್ ಕಾರ್ಡ್ ನಿಯಮಗಳು ಸಹ ಬದಲಾಗಲಿವೆ. ಕ್ರೆಡಿಟ್ ಕಾರ್ಡ್ ಮೂಲಕ ಬಾಡಿಗೆ ಪಾವತಿಗಳಿಗೆ ರಿವಾರ್ಡ್ ಪಾಯಿಂಟ್ಸ್ ದೊರೆಯುವುದಿಲ್ಲ. ನೂತನ ಆರ್ಥಿಕ ವರ್ಷದಿಂದ ವಿಮಾ ನಿಯಮಗಳಲ್ಲೂ ಬದಲಾವಣೆಯಾಗಲಿದ್ದು, ಸರೆಂಡರ್ ವ್ಯಾಲ್ಯೂ ನಿಯಮವನ್ನು ಬದಲಾಯಿಸಲಾಗುತ್ತದೆ. ವಿಮಾ ಗ್ರಾಹಕರು ಎಷ್ಟು ತಡವಾಗಿ ಪಾಲಿಸಿ ಸರೆಂಡರ್ ಮಾಡುತ್ತಾರೋ ಅದಕ್ಕೆ ಅನುಗುಣವಾಗಿ ಹೆಚ್ಚು ಸರೆಂಡರ್ ವ್ಯಾಲ್ಯೂ ದೊರೆಯಲಿದೆ. ನೌಕರರ ಭವಿಷ್ಯ ನಿಧಿ ನಿಯಮಗಳು ಸಹ ಬದಲಾಗಲಿದ್ದು, ಹೊಸ ನಿಯಮದಂತೆ ಉದ್ಯೋಗ ಬದಲಾದಾಗ ಭವಿಷ್ಯ ನಿಧಿ ಖಾತೆ ಸ್ವಯಂಚಾಲಿತ ವ್ಯವಸ್ಥೆಯ ಮೂಲಕ ವರ್ಗಾವಣೆಯಾಗಲಿದೆ. ಇದಕ್ಕಾಗಿ ಖಾತೆದಾರರ ಮನವಿ ಅರ್ಜಿ ಅಗತ್ಯವಿಲ್ಲ.